సమయమే పడుతుంది. అంటే ఇట్స్ నాట్ ఈజీ థింగ్. డీమాన్ సార్ మ్యూజిక్ కంపోజిషన్ లో పాడాలి అంటే ఇట్స్ నాట్ ఈజీ. కొంచెం టైం తీసుకున్నా. ವೆರಿ ಡಿಫಿಕಲ್ಟ್ ಕಂಪೋಸಿಷನ್ ఉంటది ಡೀಮಾನ್ ಸರ್. ಲೆಜೆಂಡರಿ ಮ್ಯೂಸಿಷಿಯನ್ ಅವ್ರಿಗೆ. ಅವ್ರು ನನ್ನ ವೇದಿಕೆ ಮೇಲೆ ಕರೆದಿದ್ದೇನೆ ಯಾಕಂದ್ರೆ ನಾನಿದ್ದೆ ಆ ರೆಕಾರ್ಡಿಂಗ್ ಟೈಮ್ ಅಲ್ಲಿ. 3 ಲ್ಯಾಂಗ್ವೇಜ್ ಇಮಾನ್ ಸರ್ ಅದು ಗೊತ್ತಿರುತ್ತೆ. ತುಂಬಾ ಕಷ್ಟವಾದ ಕಂಪೋಸಿಷನ್ ಇದು ಅಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಅದು ನಮಗೆ ಮೀಟರ್ ಓಡ್ತಾ ಇರುತ್ತೆ ಅಲ್ಲಿ, ಸ್ಟುಡಿಯೋ ಇಂದ ಹಿಡಿದು ಎಲ್ಲಾನು ಮೀಟರ್ ಓಡ್ತಾ ಇರ್ತಾರೆ. ಮೇಡಮ್ ಹಾಡ್ಕೊಡಿ ಅಂತ ನಾವ್ ಹೇಳ್ತಾ ಇರ್ತೀವಿ. ಸೊ ಅವತ್ತು ಇವ್ರು ಹಿಂದಿನ ದಿನ ಕೂಡ ಯಾವ್ದೋ ಒಂದು ಇವೆಂಟ್ ಅಲ್ಲಿ ಇದ್ರು, ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದ್ರು ರೆಕಾರ್ಡ್ ಮಾಡೋದಕ್ಕೆ ಅಂತ. ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನ್ ನೋಡಿದೀನಿ ಮಂಗ್ಲಿ ಅವರು ಒಂದ್ ಸಾಂಗ್ ನಮಗೆ ಕಣ್ಣು ಅದರಿಂದ ಅದಾದಾಗ 45 minutes 1 hour ಯು ಫಿನಿಶ್. ಅದು ಪಸಂದಾಗಳೇನೋ ಅಷ್ಟೇನೆ, ಮ್ಯಾಕ್ಸಿಮಮ್ 1 hour ನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 2 days ಲೆಕ್ಕ ನಾವು ಹಾಡ್ಸಿರೋದು 2 days. ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ 4 o'clock ನಾವು ಶುರು ಮಾಡಿದ್ ಸಾಂಗ್ ಫಸ್ಟ್ ಒಂದು ಕನ್ನಡ ವರ್ಷ ಒಂದ್ ಲ್ಯಾಂಗ್ವೇಜ್ ಶುರು ಮಾಡಿ ಬೆಳಗಿನ ಜಾವ 4 ಗಂಟೆ ತನಕ ರೆಕಾರ್ಡ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು. ಅಂದ್ರೆ ಎಷ್ಟೊಂದ್ ಕಡೆ ಇಮಾನ್ ಸರ್ ಅವ್ರ ಟೀಮ್ ಅವರು ಓಕೆ ಮಂಗ್ಲಿ ಅವರು ಸಾಕು ಅಂತಂದ್ರು, ಇಲ್ಲಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು, ಯಾಕಂದ್ರೆ ತುಂಬಾ ಇದು ಟೆಕ್ನಿಕಲಿ ಕೂಡ ತುಂಬಾ ಚಾಲೆಂಜಿಂಗ್ ಇರುವಂತ ಸಾಂಗ್ ಇದೆ, ನಾನು ಯಾವ್ದು ಕಾಂಪ್ರಮೈಸ್ ಆಗಲ್ಲ, ನಾನು ಹಾಡ್ತೀನಿ. ಎಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜ್ ಅಲ್ಲಿ ಇದೆಯಲ್ಲ ಮೇಡಮ್ ಅದನ್ನೇ ಕಾಪಿ ಮಾಡಿ ಹಾಕೋ, ಇವಾಗ ಟೆಕ್ನಿಕಲಿ ಅದೆಲ್ಲ ಮಾಡ್ಬೋದು ನಾವು. ಬಟ್ ಅವ್ರು ಯಾವ್ದನ್ನು ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಂತ ಟೈಮಿಗೆ ನಾವು ಒಂದ್ ದಿವಸದಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದ್ ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಏನ್ ಬೇಕಾದ್ರೆ ಮಾಡ್ಬೋದು ಆಪ್ಷನ್. ಬಟ್ ಈ ಸಾಂಗ್ ಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗಿ, ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸ್ ಡ್ಯಾನ್ಸ್ ನಂಬರ್ಸ್ ಇದೆಲ್ಲ ಹಾಡಿದೀನಿ. ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ, ಯೂಶಲ್ ಆಗಿ ತುಂಬಾ ಇಮೋಷನಲ್ ಆಗಿ ಡಿವೋಷನ್ ಸಾಂಗ್ ಹಾಡ್ತಾರೆ. ಇದ್ರಲ್ಲಿ ಏನೋ ಒಂದು ಡಿವೋಷನಾಲಿಟಿ ಇದೆ ಸರ್, ನನ್ಗೆ ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ 4 ಗಂಟೆ ತನಕ. ಇನ್ನೊಂದೇನು ಅಂದ್ರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಪ್ರೈನ್ ಆಗಿ, ನಾನು ಅದೊಂದು ವಿಡಿಯೋ ಇದೆ ಅವ್ರು ತೋರಿಸ್ತೀನಿ. ನಾನು ಹಿಂಗ್ ಇಟ್ಕೊಂಡು ನಿಜ ನಾನು ಅವ್ರ ಸಿಸ್ಟರ್ ಬಂದಿದ್ರು, ಹಿಂಗಿಬ್ರು ಹಿಂಗ್ ಇಟ್ಕೊಂಡು ಅವ್ರು ಇಮಾನ್ ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರ್ ಅಲ್ಲಿ ತನಕ ಕರ್ಕೊಂಡು ಹೋಗೋದು ನಾವು, ನಿಂತ್ಕೊಂಡ್ ಬೇರೆ ಹಾಡ್ಬೇಕು. ಎಷ್ಟು ಸ್ಟ್ರೈನ್ ಮಾಡ್ಕೊಂಡ್ರು ಅಂದ್ರೆ ನನಗೆ ಗೊತ್ತಾಗುತ್ತೆ. సార్ అప్పుడు ఏమన్నారు, మేడం మనం క్లినిక్ కి వెళ్తున్నామా స్టూడియోకి వెళ్తున్నామా, ಹಾಸ್ಪಿಟಲ್ ಗೆ వెళ్తున్నామా ಸ್ಟುಡಿಯೋకి వెళ్తున్నామా ಅಲ್ಲ ಅನಿಸ್ತಾ ಇತ್ತು. ಅದು ಕರ್ಕೊಂಡು ಹೋಗ್ತಾರೆ, ಅದು ಹಾಸ್ಪಿಟಲ್ ಹೋಗ್ತಾರೆ, ಎಲ್ಲರೂ ಇವರು ಯಾರೋ ಫ್ಯಾಮಿಲಿ ಅವರು ಅಂತ ಅನ್ನೋ ತರ ಇತ್ತು. ಸೊ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಅಂಡ್ ಯು ರೆಕಾರ್ಡೆಡ್ ದಿಸ್ and that is the reason the song has come out so nice. You have been the biggest plus for this. So thank you so much sir. Demon sir biggest sir, nen kaadu. So thank you so much sir, thanks a lot. ಅದೇ ನಾನು ಹೇಳ್ತಾ ಇರೋದು, ಅವ್ರು ಯೂಶಲ್ ಆಗಿ ಪೆಪ್ಪಿ ಸಾಂಗ್ಸ್ ಒಳ್ಳೆ ಮಾಡ್ತಾನೆ అంటే యూజువల్ గా మీరు పెప్పి సాంగ్స్ ఫాస్ట్ నంబర్స్ పాడతారు కదా, ఇది చాలా ఎమోషనల్ సాంగ్. ఎందుకు సెలెక్ట్ చేసుకున్నారు మంగ్లీ గారిని? నాకు చాలా ఇష్టం. యాక్చువల్లీ నేను క్లాసికల్ బ్యాక్గ్రౌండ్ నుంచి వచ్చాను, బట్ ఫోక్ అందరికి ఫోక్ బాగా నచ్చుతుంది, క్లాసికల్ అందరికి నచ్చదు కదా. సో క్లాసికల్ నేర్చుకున్న వాళ్ళకి, క్లాసికల్ తెలుసుకున్న వాళ్ళకి క్లాసికల్ నచ్చుతుంది. సో అందుకని నేను ఫోక్ ఎక్కువ పాడేదాన్ని. దాన్ని బట్టి నాకు ఈ పెప్పి సాంగ్స్, ఫాస్ట్ నెంబర్ సాంగ్స్ వచ్చేవి. బట్ ఇలా డీమాన్ సార్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం, అసలు ఎక్కడ కూడా చేయలేదు. సో అందుకని నాకు చాలా మంచిగా అనిపించి, మెలడీ కదా, ఎమోషనల్, నాకు చాలా ఇష్టం ఇలాంటి సాంగ్స్ పాడడం. అండ్ సో అందుకనే పాడాను. క్లాసికల్ సాంగ్స్ కానీ మెలడీ సాంగ్స్ కానీ పాడడం నాకు చాలా ఇష్టం. ನಮಗೂನು ಅದು ಇದನ್ನ ತುಂಬಾ ಸಾಫ್ಟ್ವೇರ್ ಟೋನ್ ಬೇಕಾದ್ರೆ ಹೋಗ್ಬೋದಾಗಿತ್ತು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದೊಂದು ಬೇರೆ ಟೋನ್ ಅಂತ ಅನ್ಸುತ್ತೆ ನಮಗೆ, ಒಂದ್ ಕನೆಕ್ಷನ್ ಬೇರೆ ತರ ಫೀಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇಮಾನ್ ಸರ್ ಈ ತರದೊಂದು ಟೋನ್ ಇದ್ರೆ ಚೆನ್ನಾಗಿರುತ್ತೆ. ಕಂಪೋಸಿಂಗ್ ಟೈಮ್ ಅಲ್ಲೇ ಹೇಳಿದ್ರು ಇದನ್ನ, ಇದು ಮೆಲೋಡಿಯಸ್ ಆಗಿ ಹೋಗಲ್ಲ, ಇದು ಒಂದು ಪೇನ್ ಇರುತ್ತೆ ವಾಯ್ಸ್ ಅಲ್ಲಿ, ಈ ತರದ ಒಂದು ಟೋನ್ ಬೇಕು ಅಂತ ಅವ್ರು ಹೇಳಿದಕ್ಕೆ ಅವಾಗ ನಾನು ಸರ್ ಮಂಗ್ಲಿ ಅವರು ಸೂಟ್ ಆಗ್ತಾರಲ್ಲ ಈ ಸಾಂಗ್, ಪರ್ಫೆಕ್ಟ್ ಆಗಿರುತ್ತೆ ಅಂತ ಕಂಪೋಸಿಂಗ್ ಟೈಮ್ ಅಲ್ಲೇ ಅವ್ರ ವಾಯ್ಸ್ ನ ಅವ್ರ ಟೋನ್ ನ ತಲೆಯಲ್ಲಿ ಇಟ್ಕೊಂಡೇನೆ ಕಂಪೋಸಿಂಗ್ ಮಾಡಿದಂತ ಇದು ಸಾಂಗ್. ಸೊ ಅವ್ರು ಯಾವಾಗ ಅವ್ರ ಡೇಟ್ ವೇಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ವಿ ಇದನ್ನ. ಸೊ ಹಾಗಾಗಿ ನಮ್ಗೆ ಇದ್ದಿದ್ದೇನಂದ್ರೆ ಇಂಟೆನ್ಷನ್ ನನಗೇನಂದ್ರೆ, ಓಕೆ ನಮ್ ಫಿಲಮ್ ಅಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ. ಅಂಡ್ ರಾಣಾ ಅವರು ಫಿಲಂ ಮಾಡಿದಾಗ್ಲೂ ಎಣ್ಣೆಗೂ ಹೆಣ್ಣಿಗೂ ದೊಡ್ಡ ಹಿಟ್ ಸಾಂಗ್. ಬಟ್ ಒಂದ್ ಸಿಂಗರ್ ಅಂತಂದ್ರೆ, ಒಂದ್ ಆಕ್ಟರ್ ಅಂತಂದ್ರೆ ನಾನ್ ನಂಬೋದು ವರ್ಸಿಟಾಲಿಟಿ ಇರುತ್ತೆ. ಏನ್ ರೆಗ್ಯುಲರ್ ಮಾಡ್ತಿದಾರೆ ಅದನ್ನ ಬ್ರೇಕ್ ಮಾಡಿ ಏನೋ ಮಾಡ್ಬೇಕು ಅಂತ ಅನಿಸ್ತಾ ಇರತ್ತೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ಅದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡ್ಬೇಕು ಅಂತಾನೆ ತಗೊಂಡಿದ್ದ ಚಾನ್ಸ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.